ಡೆಲ್ಲಿಗೆ ಗರ್ಲ್ ಫ್ರೆಂಡ್ ಹೋಗ್ತಾ ಇರ್ತಾಳೆ. ಆಕೆನ ಡ್ರಾಪ್ ಮಾಡೋಕೆ ಅಂತ ಏರ್ಪೋರ್ಟ್ ತನಕ ಬರಬೇಕು, ಬಿಟ್ಟು ಹೋಗ್ಬೇಕಲ್ವಾ ಬಾಯ್ ಫ್ರೆಂಡು ಬಾಯ್ ಮಾಡಿ. ಆದ್ರೆ ಈತ ಏನ್ ಮಾಡ್ಬಿಡ್ತಾನೆ, ಒಂದು ನಕಲಿ ಟಿಕೆಟ್ ನ ರೆಡಿ ಮಾಡ್ಕೊಂಡು ಟರ್ಮಿನಲ್ ಒಳಗೆ ಹೋಗಿದೆ. ನೋಡಿ, ರಾಷ್ಟ್ರೀಯ ರಾಜಧಾನಿ ಡೆಲ್ಲಿಗೆ ಹೋಗ್ತಾ ಇದ್ದ ಗರ್ಲ್ ಫ್ರೆಂಡ್ಗೆ ಬಾಯ್ ಹೇಳಕ್ ಹೋಗಿ ಖಾಸಗಿ ಕಂಪನಿಯ ಉದ್ಯೋಗಿ ಒಬ್ಬ ಏರ್ಪೋರ್ಟ್ ಪೊಲೀಸರ ಗೆಸ್ಟ್ ಆಗಿರೋ ಕತೆ ಇದು. ಆಕಾಶ್ ಏರ್ಲೈನ್ಸ್ಗೆ ಹೋಗ್ತಾ ಇದ್ದ ಗೆಳತಿಗೆ ಬಾಯ್ ಹೇಳೋಣ ಅಂತ ಟರ್ಮಿನಲ್ ಒಳಗೆ ಎಂಟ್ರಿ ಆಗ್ತಾನೆ. ಹೊರಗೆ ಬರುವಾಗ ಭದ್ರತಾ ಸಿಬ್ಬಂದಿಗಳ ಕೈಗೆ ಸಿಗಾಕೊಳ್ತಾನೆ. ಅವಾಗ ಅವ್ರು ಸಾಮಾನ್ಯವಾಗಿ ಟಿಕೆಟ್ ಕೇಳ್ತಾರಲ್ವಾ, ಡ್ರಾಪ್ ಮಾಡಕ್ ಹೋಗಿದ್ದ, ಬಟ್ ಆಕೆಯ ಟಿಕೆಟ್ ನಕಲು ಮಾಡ್ಕೊಂಡು ಸಿಗಾಕೊಂಡಿದ್ದಾನೆ. ಈಗ ಪ್ರಖರ್ ಶ್ರೀವಾಸ್ತವ ಅಂತ ಹೇಳ್ಬಿಟ್ಟು 25 ವರ್ಷ ಇಲ್ಲೇ ಸಿಟಿನಲ್ಲಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಒಂದು ಗರ್ಲ್ ಫ್ರೆಂಡಿಗೆ ಒಳಗಡೆ ಡ್ರಾಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಟಿಕೆಟ್ನ ಫೋರ್ಸ್ ಮಾಡಿ PNR ನಂಬರ್ ಚೇಂಜ್ ಮಾಡಿ ಮತ್ತು ಗರ್ಲ್ ಫ್ರೆಂಡ್ ಹೆಸರು, ಹುಡುಗಿ ಹೆಸರಿತ್ತು ಅದನ್ನ ಬದಲಾಯಿಸಿಬಿಟ್ಟು ಇವಂದು ಹೆಸರು ಹಾಕಿಬಿಟ್ಟು ಏರ್ಪೋರ್ಟ್ ಒಳಗಡೆ ಆಕ್ಸೆಸ್ ತೊಗೊಂಡು ನಂತರ ನನಗೆ ಆಫ್ಲೋಡ್ ಆಗಿದೆ, ಆ ಕಾರಣದಿಂದ ನಾನು ಎಕ್ಸಿಟ್ ಆಗ್ತೀನಿ ಅಂತ ಹೇಳಿ ಗೇಟಿಗೆ ಬಂದಾಗ CISF ಅವ್ರು ಹೋಗ್ಬಿಟ್ಟು ಏರ್ಪೋರ್ಟ್ ಹತ್ರ ಟಿಕೆಟ್ ಆಗಿರೋ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಿದಾಗ ಇವೊಂದು ಟಿಕೆಟ್ ಆಗಿಲ್ಲ, ಟಿಕೆಟ್ ಫೇಕ್ ಇದೆ ಅಂತ ಹೇಳಿ ಅವ್ರು ಮಾಹಿತಿ ಕೊಡ್ತಾರೆ. ಆ ಬೇಸಿಸ್ ಮೇಲೆ CISF ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆರೋಪಿದು ನಾವು ಪ್ರೊಸೀಜರ್ ಕೂಡ ಮಾಡಿ. ಓಕೆ, ಈತ ಹೇಗ್ ಲಾಕ್ ಆದ ಅಂತ ನೋಡೋಣ. ಗರ್ಲ್ ಫ್ರೆಂಡ್ಗೆ ಬಾಯ್ ಹೇಳೋಕೆ ಅಂತ ಹೋಗಿದ್ದಾನೆ, ಹೋಗಿ ಏರ್ಪೋರ್ಟ್ ತನಕ ಡ್ರಾಪ್ ಮಾಡಬೇಕು ಬರಬೇಕು. ಆದ್ರೆ ಆಕೆಯ ಯಾಕಂದ್ರೆ ಅಲ್ಲೆಲ್ಲ ಟಿಕೆಟ್ ಚೆಕ್ ಮಾಡಿ ಒಳಗೆ ಬಿಡೋದಲ್ವಾ, ಆಕೆ ಟಿಕೆಟ್ನೇ ನಕಲು ಮಾಡಿ ಹೆಸರನ್ನ ಆಕೆ ಬದಲಿಗೆ ಈತನ ಹೆಸರು ಹಾಕೊಳ್ಳೋದು, ನಂಬರ್ನು ಕೂಡ ಬದಲಾಯಿಸೋದು ಮಾಡಿದ್ದಾನೆ. ಇದು ನಮಗೆ ಮೇಲ್ನೋಟಕ್ಕೆ ಸಿಲ್ಲಿ ಅಥವಾ ಕಾಮಿಡಿ ಅಂತ ಅನಿಸ್ಬೋದು, ಬಟ್ ಭದ್ರತಾ ದೃಷ್ಟಿಯಿಂದ ಎಲ್ಲವೂ ಸೀರಿಯಸ್ ಆಗಿ ತಗೊಳ್ತಾರೆ ಅಧಿಕಾರಿಗಳು. ಖಾಸಗಿ ಕಂಪನಿಯ ಉದ್ಯೋಗಿ ಈತ ಇದೀಗ ಏರ್ಪೋರ್ಟ್ ಪೊಲೀಸರ ಅತಿಥಿ ಆಗಿದ್ದಾನೆ. ಆಕೆಯ ಹುಡುಗಿಗೆ ಡೆಲ್ಲಿ ಕಳ್ಸಕ್ಕೆ ಡ್ರಾಪ್ ಮಾಡಕ್ ಹೋಗಿ ಟರ್ಮಿನಲ್ ಒಳಗೆ ಹೋಗ್ಬಿಟ್ಟು ಸಿಗಾಕೊಂಡಿರೋದು ಇದು. ಏರ್ಪೋರ್ಟ್ ನಿಂದ ಡೆಲ್ಲಿಗೆ ಹೋಗ್ತಾ ಇದ್ದಂತಹ ಆತನ ಗರ್ಲ್ ಫ್ರೆಂಡ್, ಆಕೆ ಪಾಡಿಗೆ ಆಕೆ ಡೆಲ್ಲಿ ತಲುಪಿದಾಳೆ, ಆಕೆದೇನು ಸಮಸ್ಯೆ ಇಲ್ಲ. ಟಿಕೆಟ್ ನಕಲು ಮಾಡ್ಕೊಂಡು ಸಿಗಾಕೊಂಡಿರೋದು ಈತನೇ. ಪ್ರಿಯತಮೆ ಟಿಕೆಟ್ ಎಡಿಟ್ ಮಾಡಿದ್ದ ಅಂದ್ರೆ ಆಕೆ ಹೆಸರು ಬದಲಿಗೆ ಈತನ ಹೆಸರು ಹಾಕೋದು ಮತ್ತು ನಂಬರ್ ಕೂಡ ಸ್ವಲ್ಪ ಚೇಂಜ್ ಮಾಡೋದು. ನಮ್ಗೆ ಇವರೆಲ್ಲ ಚಾಪೆ ಕೆಳಗೆ ಅಂದ್ರೆ ಅಧಿಕಾರಿಗಳು ರಂಗೋಲಿ ಕೆಳಗೆ ನೂರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಏನು ಎತ್ತ ಅಂತ. ಟರ್ಮಿನಲ್ ಒಳಗೆ ಎಂಟ್ರಿ ಆಗಿರ್ತಾನೆ, ಆಗ ಚೆಕ್ ಮಾಡಿದಾಗ ಸಿಗಾಕೊಂಡಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಮೇಲ್ನೋಟಕ್ಕೆ ಇದು ಇದೇನು ಇಷ್ಟೇ ಅಲ್ವಾ ಅನ್ಬೋದು, ಬಟ್ ಭದ್ರತಾ ದೃಷ್ಟಿಯಿಂದ ಬಹಳ ಸೀರಿಯಸ್ ಆಗಿ ಗಮನ ವಹಿಸಬೇಕಾಗುತ್ತಲ್ವಾ ಇಂಥ ಪ್ರಕರಣಗಳನ್ನ? ಖಂಡಿತವಾಗ್ಲೂ ವಿದ್ಯಾ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಕಾಶ್ ಶ್ರೀವತ್ಸ ಎಂಬ ಉದ್ಯೋಗಿ ತನ್ನ ಗರ್ಲ್ ಫ್ರೆಂಡ್ ಅನ್ನ ದೆಹಲಿಗೆ ಕಳಿಸ್ಬರ್ಲಿಕ್ಕೆ ಅಂತ ಏರ್ಪೋರ್ಟ್ಗೆ ಹೋಗಿರ್ತಾನೆ. ಏರ್ಪೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಟರ್ಮಿನಲ್ ಒಳಗೆ ಹೋಗ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ತನ್ನ ಗರ್ಲ್ ಫ್ರೆಂಡ್ ಏನ್ ಟಿಕೆಟ್ ಮಾಡ್ತಿರ್ತಾರೆ ಆ ಟಿಕೆಟ್ ಅನ್ನ ಈ ಟಿಕೆಟ್ ಆಗಿ ಎಡಿಟ್ ಮಾಡ್ಕೊಂಡು ಆ ಟಿಕೆಟ್ ಇಟ್ಕೊಂಡು ಒಳಗಡೆ ಟರ್ಮಿನಲ್ ಒಳಗಡೆ ಪ್ರವೇಶವನ್ನ ಮಾಡಿದ ನಂತರ ಟರ್ಮಿನಲ್ ಒಳಗಡೆ ಹೋದಾದ ನಂತರ ಅಲ್ಲಿ ಏರ್ಲೈನ್ಸ್ ಅವರು ಟಿಕೆಟ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಏರ್ಲೈನ್ಸ್ ಅವರು ಕನ್ಫರ್ಮ್ ಮಾಡ್ತಾರೆ ಇದು ನಕಲಿ ಟಿಕೆಟ್ ಅನ್ನುವಂಥದ್ದನ್ನ. ಕನ್ಫರ್ಮ್ ಮಾಡಿದ ಕೂಡಲೇ ಅಲ್ಲೇ ಇದ್ದಂತಹ ಭದ್ರತಾ ಸಿಬ್ಬಂದಿಗಳಿಗೆ ವಿಚಾರವನ್ನ ತಿಳಿಸ್ತಾರೆ. ಹಾಗಾಗಿ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದು ನಕಲಿ ಟಿಕೆಟ್ ಮಾಡಿಸಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೂಡಲೇ ಶ್ರೀವತ್ಸನನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನನ್ನ ಗರ್ಲ್ ಫ್ರೆಂಡ್ ದೆಹಲಿಗೆ ಹೋಗ್ತಾ ಇದ್ಲು, ಆ ಕಾರಣಕ್ಕಾಗಿ ಆಕೆಗೆ ಬಾಯಿ ಹೇಳಲಿಕ್ಕೆ ಟರ್ಮಿನಲ್ ಒಳಗೆ ಬರ್ಲಿಕ್ಕೆ ನಾನೇ ಅವಳ ಟಿಕೆಟ್ ಅನ್ನ ಎಡಿಟ್ ಮಾಡಿದ್ದಾಗಿ ಆತ ತಪ್ಪೊಪ್ಕೊಳ್ತಾನೆ. ಕೂಡಲೇ ಆತನ ವಿರುದ್ಧ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ. ದೂರನ್ನ ದಾಖಲಿಸಿದ ಬಳಿಕ ಆತನನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಾನು ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದು ನನ್ನ ಗರ್ಲ್ ಫ್ರೆಂಡ್ ದೆಹಲಿಗೆ ಹೋಗ್ತಿದ್ದಂತ ಕಾರಣಕ್ಕಾಗಿ ನಾನು ನನ್ನದೇ ಮೊಬೈಲ್ ಅಲ್ಲಿ ಆ ಟಿಕೆಟ್ ಅನ್ನ ಎಡಿಟ್ ಮಾಡಿದ್ದಾಗಿ ಹೇಳ್ಕೊಳ್ತಾನೆ. ಆ ಕಾರಣಕ್ಕಾಗಿ ಆತನನ್ನ ಭದ್ರತಾ ದೃಷ್ಟಿಯಿಂದ ಆತನನ್ನ ವಶಕ್ಕೆ ಪಡೆದು ಈಗ ಸದ್ಯ ಜೈಲಿಗೆ ಕಳಿಸಿರುವಂತದ್ದು ವಿದ್ಯೆ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.